ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಅಲ್ಲ, ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ನಿಂತು ಎಲ್ಲಾ ಇಂಡಸ್ಟ್ರೀಸ್ ಅವ್ರ ಮುಂದೆ ನಾನೇನ್ ಮಾಡ್ತೀನಿ, ನಮ್ ಇಂಡಸ್ಟ್ರಿ ಏನ್ ಮಾಡುತ್ತೆ, ನಮ್ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಸಾಧನೆ ಮಾಡುತ್ತೆ, ಕಾದು ನೋಡಿ, ವೆಯ್ಟ್ ಅಂಡ್ ವಾಚ್ ಅಂತ ಹೇಳಿ ಓಪನ್ ಆಗಿ ಚಾಲೆಂಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ತಾನು ಏನ್ ಹೇಳಿರ್ತಾರೋ ಅದನ್ನ ಕೆಲವೇ ವರ್ಷಗಳಲ್ಲಿ ಸಾಧಿಸಿ ತೋರಿಸೋದಿದೆ ಅಲ್ವಾ. ಈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ಗೆ ನಿಜವಾಗ್ಲೂ ಏನ್ ಹೇಳಿದ್ರು ಕಡಿಮೆನೆ. ನನ್ನ ಪ್ರಕಾರ ದ ಮ್ಯಾನ್ ಆಫ್ ವರ್ಡ್ ಅಂದ್ರೆ ಅದು ನಮ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಒಬ್ಬ ಸಾಮಾನ್ಯ ಡ್ರೈವರ್ ಮಗನಾಗಿ ಏನೆಲ್ಲ ಆಸೆನ ಇಟ್ಕೊಂಡು ಏನೆಲ್ಲ ಕಷ್ಟಪಟ್ಟು ನಾನು ಒಂದಲ್ಲ ಒಂದು ದಿವಸ ಸ್ಟಾರ್ ಆಗ್ತೀನಿ, ನನ್ನ ಕಟೌಟಿ ಗಾಂಧಿನಗರದಲ್ಲಿ ನಿಂತೇ ನಿಲ್ಲುತ್ತೆ ಅಂತ ಹೇಳಿ ಓಪನ್ ಆಗಿ ಚಾಲೆಂಜ್ ಮಾಡ್ಕೊಂಡು ತಾನು ಏನೇನ್ ಅನ್ಕೊಂಡಿದ್ದೀನಿ ಅದನ್ನೆಲ್ಲ ಸಾಧಿಸೋದಿದೆಯಲ್ಲ, ಅದೆಲ್ಲ ಅಷ್ಟು ಸುಲಭದ ವಿಷಯನೇ ಅಲ್ಲ. ಇನ್ನು ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂತು. ಅದನ್ನ ನೋಡ್ಬಿಟ್ಟು ನಾನು ವಾಪಸ್ ಬಂದೆ, ಪರವಾಗಿಲ್ಲ ಅಂತ ಹೇಳಿರೋ ಹಾಗೇನೆ ತನ್ನ ಕಟೌಟ್ ನ ಗಾಂಧಿನಗರದಲ್ಲಿ ನಿಲ್ಸಿ ಕೊನೆಗೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಸ್ಟಾರ್ ಆಗಿ ನಿಂತ್ಕೊಂಡ್ರು. ಯಾರೋ ಕೋಸ್ಟಾರ್ ಇಂದ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಸಿಕ್ತು ಅಂತ ಅದನ್ನು ಸಮೇತ ಸೆಲ್ಫ್ ರೆಸ್ಪೆಕ್ಟ್ ಗೆ ಹೊಡೆತ ಬಿತ್ತು ಅಂತೇಳಿ ನಾನು ಇಂಟರ್ವ್ಯೂಗೆ ಬರಲ್ಲ, ನೀವ್ ಯಾರೋ ಸ್ಟಾರ್ ಆಗಿರೋದಕ್ಕೆ ಕರ್ಸಿದ್ರಲ್ವಾ, ನಾನು ಕೂಡ ಸ್ಟಾರ್ ಆಗಿನೇ ಬರ್ತೀನಿ ಅಂತ ಮೀಡಿಯಾದವರಿಗೆ ಹೇಳಿ. ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವರಾಗ್ತೀವಿ ಬಿಡಿ. ಬಂದು ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡ್ಸಿದ್ರು, ನನ್ನನ್ನು ಮಾತಾಡ್ಸಿರ್ಲಿಲ್ಲ. ಅವಾಗ ಅನ್ಕೊಂಡಿದ್ದೆ ಅಷ್ಟು ಓಕೆ ಒಂದಿನ ನಾವು ಬೆಳಿತೀವಿ, ಅವತ್ತು ಬಂದಿವರೆಲ್ಲ ಮಾತಾಡ್ತಾರೆ, ಅದೇ ಅಷ್ಟು ದೊಡ್ಡ ಸ್ಟಾರ್ ಅಂತ ನೀನಾದ್ರು ಇದು ಮಾಡಿದ್ರೆ ಅಷ್ಟು ದೊಡ್ಡ ಸ್ಟಾರ್ ಆದ್ಮೇಲೆ ನಿಮ್ಮ ಚಾನಲ್ ಕಾಲಿಡ್ತೀನಿ, ಅಲ್ಲಿವರೆಗೂ ನಾನು ಬರಲ್ಲ, ನಿಮ್ಮ ಇಷ್ಟ ಅಂತ ಬಂದ್ಬಿಟ್ಟೆ. ಮತ್ತೆ ಅದೇ ಮೀಡಿಯಾಗಳಲ್ಲಿ ಸ್ಟಾರ್ ಆಗಿನೇ ಕುತ್ಕೊಂಡ್ರು ರಾಕಿಂಗ್ ಸ್ಟಾರ್ ಯಶ್. KGF ಅನ್ನೋ ಒಂದು ಸಿನಿಮಾಗೋಸ್ಕರ ತನ್ನ 8 ವರ್ಷನ ಮುಡಿಪಾಗಿಟ್ಟು ಕಂಪ್ಲೀಟ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಜೊತೆ ನಾನು ಎಂಟೈರ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಮತ್ತು ಪ್ಯಾನ್ ಇಂಡಿಯಾ ಎಂಟೈರ್ ಇಂಡಿಯಾ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಹಾಗೂ ಮಾಡ್ತೀನಿ ಅಂತ ಹೇಳಿ ಓಪನ್ಲಿ ಚಾಲೆಂಜ್ ಮಾಡ್ಕೊಂಡು ಹೋಗಿ ಎಂಟೈರ್ ಇಂಡಿಯಾನ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ಮೊದಲನೇ ಸಾರಿ ತಿರುಗಿಸಿರೋದಂದ್ರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ನಾನು ಕಾಣಿಸ್ತಿದ್ದ ಕನಸು KGF ನಾನು ತಗೊಂಡೋದಾಗ ಪ್ಯಾನ್ ಇಂಡಿಯಾ ಅಂತ ಕೇಳೋರೇ ರೆಡಿ ಇಲ್ಲ ಅದ್ರ ಬಗ್ಗೆ. ನಾವೇನೋ ಹೇಳ್ತೀವಿ ಅಂದ್ರೆ ಈಗ ಸೇಲ್ಸ್ ಮ್ಯಾನ್ ಕೆಲವು ಬರ್ತೀನಿ, ಬೇಡಪ್ಪ ಸೇಲ್ಸ್ ಅಂತಾರಲ್ಲ ಆ ಫೀಲ್. ಬಟ್ ನಾವು ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು, ಹೆಂಗೆ ಕೊಡ್ಬೇಕು ಅದನ್ನ ಕೊಟ್ಟು ಒಂದು ಸ್ಟಾಫ್ ಕೊಟ್ಟು ಒಳಗೆ ಎತ್ಕೊಂಡ್ ಬಂದಿಲ್ಲ. ಇವತ್ತು ನಮಗೆ ಬೇಕು ಅಂತ ಮೆಂಬರ್ಶಿಪ್ ಬೇಕು ಅಂತಾರಲ್ಲ ಹಂಗೆ ಕೇಳ್ತಾ ಇದ್ದಾರೆ. ಸೊ ಎಂಟೈರ್ ಇಂಡಿಯಾನ ಕನ್ನಡದ ಕಡೆ ತಿರುಗಿಸಿದ್ದಾಯ್ತು, ಈಗ ಎಂಟೈರ್ ವರ್ಲ್ಡ್ ನ ಕನ್ನಡದ ಕಡೆ ತಿರುಗಿಸ್ತೀನಿ ಅಂತ ಹೇಳಿ ಟಾಕ್ಸಿಕ್ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿನ ವರ್ಲ್ಡ್ ಲೆವೆಲ್ ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಲ್ಲ, ಸಿನಿಮಾ ಸ್ವಲ್ಪ ಲೇಟ್ ಆಯ್ತು, ಆ ಬೇಜಾರ್ ನನಗೂ ಇದೆ. ಆದ್ರೂ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೀರೋ ವರ್ಲ್ಡ್ ಲೆವೆಲ್ ಅಲ್ಲಿ ಸ್ಟಾರ್ ಆಗಿ ಕಾಣಬೇಕು ಅನ್ನೋ ಆಸೆ ಕೂಡ ಅಷ್ಟೇ ಇದೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅವರ ಟಾಕ್ಸಿಕ್ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತಾ, ಸೊ ಯಾರ್ಯಾರು ಯಶ್ ಅವರ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಹಾಕೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಯಾರ್ಯಾರು ಯಶ್ ಅವರ ಅಭಿಮಾನಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.